ನಮಸ್ಕಾರ. ಸದಾನುಭಾವನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚುನಾವಣೆ ಏನು ಮತದಾನ ಇದೆ ಅದು ನಡೀತಾ ಇದೆ. ಈ ಮತದಾನ ಪ್ರಕ್ರಿಯೆಯಲ್ಲಿ ಯಾರು ಯಾರಿಗೆ ಮತ ಹಾಕ್ತಾರೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಯುವಕರ ಕೈಯಲ್ಲಿ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ಇವರು ವಿಚಾರ ಮಾಡಿ ಮತ ಹಾಕಬೇಕು. ನಂತರ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ನಾನು 20 ಹೆಚ್ಚು ಸೀಟುಗಳನ್ನು ಗೆಲ್ತೇನೆ ಅಂತೇಳಿ ಅವರು ಭರವಸೆಯನ್ನು ನೀಡ್ತಾ ಇದ್ದಾರೆ. ನಂತರ BSY ಕೂಡ 28ಕ್ಕೆ 28 ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿದ್ದಾರೆ. ಮತದಾನ ಪ್ರಕ್ರಿಯೆ ನಿಧಾನವಾಗಿ ನಡೆದರೂ ಕೂಡ ಇದು ಚುರುಕಾಗೋದು 2 ಗಂಟೆ ನಂತರವೇ. ಒಟ್ಟಾರೆ ಅಮಿತ್ ಶಾ ನಂತರ ಮೋದಿಯವರು ಬಂದು ಹೋಗಿದ್ದಾರೆ. ಅವರ ಹವಾ ಕೂಡ ಕೆಲವು ಏರಿಯಾದಲ್ಲಿ ಬೀಸಿದೆ ಅಂತ ಹೇಳ್ಬೋದು. ನಂತರ ರಾಮ ಮಂದಿರ ಟೈಮ್ನಲ್ಲಿ ಅವರು ಪ್ರಪ್ರಥಮವಾಗಿ ಪ್ರಚಾರವನ್ನು ಮಾಡಿ ಮುಗಿಸಿದರು. ಯುವಕರ ಮತಗಳು ಈ ಬಾರಿ ಕೂಡ BJPಗೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ರಾಷ್ಟ್ರ ನಿರ್ಮಾಣಕ್ಕೆ ಮೋದಿ ಕೊಡುಗೆ ಇನ್ನೊಮ್ಮೆ ಬೇಕು ಅಂತೇಳಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ. ಆದರೆ ಇಂಡಿಯಾ ಮೈತ್ರಿಕೂಟದವರು ನಾವೇ ಒಂದು ಸ್ಥಾನವನ್ನು ಪಡಿತೇವೆ, ನಮ್ಮವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಬಹುಮತಕ್ಕೆ 272 ಸ್ಥಾನಗಳ ಬೇಕು, ಅದು ನಾವು ಪಡಿತೇವೆ ಅನ್ನೋಂಥ ಇಂಡಿಯಾ ಮೈತ್ರಿಕೂಟದವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಮತದಾನ ಪ್ರಕ್ರಿಯೆ ನಿಧಾನವಾಗಿ ಆಗ್ತಾಯಿದೆ. ಚಿಕ್ಕ ಪುಟ್ಟ ಘಟನೆಗಳು ಬೆಳಗ್ಗೆ ಆದರೂ ಕೂಡ ಮತದಾನ ಪ್ರಕ್ರಿಯೆ ಶಾಂತವಾಗಿ ಆಗ್ತಾಯಿದೆ. ಪ್ರಜ್ಞಾವಂತ ಮತದಾರರು ಯಾವ ರೀತಿ ಒಂದು ಮತವನ್ನು ಚಲಾಯಿಸ್ತಾರೆ ಕಾದು ನೋಡಬೇಕು. ಒಟ್ಟಾರೆ ಈ ಚುನಾವಣೆ 80 ದಿನಗಳ ಪ್ರಕ್ರಿಯೆ, 3ನೇ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಇನ್ನೂ 4 ಹಂತದ ಮತದಾನ ನಡಿಬೇಕಾಗಿದೆ. ಯಾಕಂದರೆ ದೇಶದ 543 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಆದರೆ ಒಟ್ಟು ಆಯ್ಕೆ ಆಗಬೇಕಾಗಿದ್ದು 550 ಏನು ಎಂಪಿಗಳಿದ್ದಾರೆ ಅವರು ಲೋಕಸಭೆಯಲ್ಲಿ ಇರ್ತಾರೆ. ಒಟ್ಟಾರೆ ಚುನಾವಣೆ ಪ್ರಕ್ರಿಯೆ ಶಾಂತವಾಗಿ ನಡಿಬೇಕೆಂಬುದೇ ನಮ್ಮ ಇಚ್ಛೆ ಮತ್ತು ದೇಶದ ಹಿತದೃಷ್ಟಿಯಿಂದ ಕೂಡ ಅಗತ್ಯ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ.